ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಬಂಗುಡೆ ಮಸಾಲ ಫ್ರೈ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಬ್ಯಾಡಗಿ ಮೆಣಸು 15, ಹುಣಸೆ ಹುಳಿ, ಬೆಳ್ಳುಳ್ಳಿ 3 ಎಸಳು, ಶುಂಠಿ ಸಣ್ಣ ತುಂಡು, ಅರಶಿನ ಹುಡಿ ಅರ್ಧ ಚಮಚ. ಈಗ ಬ್ಯಾಡಗಿ ಮೆಣಸನ್ನು ಮಿಕ್ಸಿ ಜಾರ್ನೊಳಗೆ ಹಾಕ್ತಾ ಇದ್ದೇನೆ. ರುಬ್ಲಿಕ್ಕೆ ಬೇಕಾಗಿ ಅರಶಿನ ಹುಡಿ, ಬೆಳ್ಳುಳ್ಳಿ, ಶುಂಠಿ ಹಾಗೆಯೇ ಹುಣಸೆ ಹುಳಿ ಇದನ್ನು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬುವಾಗ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಈಗ ರುಬ್ಬಿ ಆಗಿದೆ, ಅದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಮಸಾಲೆ ತುಂಬ ನೀರು ಇರಬಾರ್ದು, ಇಷ್ಟು ದಪ್ಪಕ್ಕಿದ್ರೆ ಸಾಕು. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಉಪ್ಪು ಹಾಕಿದ ನಂತರ ಮಸಾಲೆಯನ್ನು ಸರಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮಿಕ್ಸ್ ಮಾಡಿ ಆಗಿದೆ. ಈಗ ಬಂಗುಡೆ ಮೀನನ್ನು ಹಾಕ್ತಾ ಇದ್ದೇನೆ. ಬಂಗುಡೆ ಮೀನಿಗೆ ಕಟ್ ಮಾರ್ಕ್ ಹಾಕಿದ್ದೇನೆ. ಇದರಿಂದ ಮಸಾಲೆ ಚೆನ್ನಾಗಿ ಮೀನಿಗೆ ಹಿಡಿಯುತ್ತೆ. ಮಸಾಲೆಯನ್ನು ಮೀನಿಗೆ ಸರಿಯಾಗಿ ಮುಟ್ಟಿಸಬೇಕು. ಇದರಿಂದ ಮೀನಿಗೆ ಮಸಾಲೆ ಸರಿಯಾಗಿ ಹಿಡಿಯುತ್ತೆ. ಈಗಿನ ಎಲ್ಲ ಮೀನಿಗೂ ಮಸಾಲೆಯನ್ನು ತಾಗಿಸೋಣ. ನಿಮಗೆ ಖಾರ ಕಡಿಮೆ ಬೇಕಿದ್ದರೆ ಮೆಣಸನ್ನು ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ 4 ಬಂಗುಡೆ ಮೀನನ್ನು ತಗೊಂಡಿದ್ದೇನೆ. ಅದಕ್ಕೆ ಮಸಾಲೆಯನ್ನು ಮುಟ್ಟಿಸಿ ಆಗಿದೆ. ಈಗ ಮ್ಯಾರಿನೇಟ್ಗೆ ಬಿಡೋಣ. ಅರ್ಧದಿಂದ 1 ಗಂಟೆ ಹೊತ್ತು ಇದನ್ನು ಮ್ಯಾರಿನೇಟ್ ಮಾಡುವುದರಿಂದ ಒಳ್ಳೆ ರುಚಿ ಬರುತ್ತೆ. ಈಗ ಮ್ಯಾರಿನೇಟ್ಗೆ ಇಡ್ತಾ ಇದ್ದೇನೆ ಇದನ್ನು. ಈಗ ಎಣ್ಣೆ ಬಿಸಿಯಾಗಲು ಇಡೋಣ. ಅರ್ಧ ಗಂಟೆ ನಂತರ ನಾನಿಲ್ಲಿ ಫಿಶನ್ನು ಫ್ರೈ ಮಾಡಲಾಗ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಫಿಶನ್ನು ಫ್ರೈ ಮಾಡಲಾಗಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಫಿಶನ್ನು ಫ್ರೈ ಮಾಡಿಕೊಳ್ಬಾರ್ದು. ನಾನಿಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫಿಶನ್ನು ಫ್ರೈ ಮಾಡ್ತಾ ಇದ್ದೇನೆ. ಈಗ ಒಂದು ಸೈಡ್ ಫಿಶ್ ಫ್ರೈ ಆಗಿದೆ, ಅದನ್ನು ಮಗುಚಿ ಹಾಕ್ತಾ ಇದ್ದೇನೆ. ಈಗಿನ ಎಲ್ಲ ಮೀನನ್ನು ಮಗುಚಿ ಹಾಕ್ಕೊಳ್ಬೇಕು. ಗ್ಯಾಸನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು. ಈಗ ಇನ್ನೊಂದು ಸೈಡನ್ನು ಫ್ರೈ ಮಾಡಲಾಕಿದ್ದೇನೆ. ಅದಕ್ಕೆ ಒಂದು ಬಾಳೆ ಎಲೆಯನ್ನು ಮುಚ್ಚಿ ಇಡಬೇಕು. 5ರಿಂದ 10 ನಿಮಿಷದ ಹೊತ್ತು ಅದನ್ನು ಮುಚ್ಚಿ ಇಡಬೇಕು. ಈಗ ಫ್ರೈ ಮಾಡಿ ಆಗಿದೆ, ಅದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಬಾಳೆ ಎಲೆಯನ್ನು ಮುಚ್ಚಿಡಬೇಕಂತ ಏನಿಲ್ಲ, ಮುಚ್ಚಿಟ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಹೇಗೆ ಉಂಟಂತ ಕಮೆಂಟು ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.